ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ. ನಿನ್ನೆ ಬಹುತೇಕ ಕಮೆಂಟ್ ಮಾಡಿರೋದ್ರಲ್ಲಿ ಯಾವ ಜಿಲ್ಲೆಯವರು ಬಹುತೇಕ ಕಮೆಂಟನ್ನು ಮಾಡಿದ್ದಾರೆ, ಯಾವ ಜಿಲ್ಲೆಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ, ಇನ್ನೂ ಯಾವ ಜಿಲ್ಲೆಗೆ ಬರಬೇಕು, ಅದರ ಜೊತೆಯಲ್ಲಿ ನಾಳೆನೇ 13ನೇ ಕಂತು ಮತ್ತೆ ಬಿಡುಗಡೆ ಆಗುತ್ತಾ ಇಲ್ವಾ, ಎಷ್ಟು ಜನರಿಗೆ 12ನೇ ಕಂತು ಬಿಡುಗಡೆ ಆಗಿದೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತೀರಾ ಅಂತ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ರು, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇರೋರು, ಬಾಕಿ ಕಂತುಗಳು 11ನೇ ಕಂತು ಬಂದಿಲ್ಲ ನಮಗೆ, ಇನ್ನೂ ಕೂಡ 11ನೇ ಕಂತೇ ಬಂದಿಲ್ಲ, ನೀವು 12ನೇ ಕಂತು ಬಗ್ಗೆ ಹೇಳ್ತೀರಾ ಅಂಥೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು. ಅಂಥವರಿಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ಬಾಕಿ ಕಂತು 11ನೇ ಕಂತು ಕೂಡ ಬಿಡುಗಡೆ ಆಗ್ತಾ ಇದೆ. ಅವರಿಗೆ ಈಗ ಒಂದು ವಾರದಲ್ಲಿ 8ರಿಂದ 10 ಮ್ಯಾಕ್ಸಿಮಮ್ 12 ದಿನದ ಒಳಗಾಗಿ 6,000 ರೂಪಾಯಿ ಬಿಡುಗಡೆ ಆಗುತ್ತೆ. ಓಕೆನಾ, ಒಟ್ಟಿಗೆ 6,000 ರೂಪಾಯಿ ಜಮಾ ಆಗದೇ ಇದ್ದರೂ ಒಂದು 3-4 ದಿನ ಡಿಫ್ರೆನ್ಸಲ್ಲಿ 6,000 ರೂಪಾಯಿ ಬಿಡುಗಡೆ ಆಗುತ್ತೆ. ಈಗಿರೋಂಥ ಮಾಹಿತಿ ಪ್ರಕಾರ ಸರ್ಕಾರದಿಂದ ಈಗ ಆಲ್ರೆಡಿ 13ನೇ ಕಂತು ಬಿಡುಗಡೆ ಆಗಲಿಕ್ಕೆ ಎಲ್ಲ ಪ್ರೊಸೆಸ್ಸು ನಡೆದು ಹೋಗಿದೆ. ನಾಳೆನೇ ನಿಮಗೆ 13ನೇ ಕಂತು ಕೂಡ ಬಿಡುಗಡೆ ಆಗ್ತಾ ಹೋಗುತ್ತೆ. ಯಾರ್ಯಾರಿಗೆ 12ನೇ ಕಂತು ಬಂದಿದೆ ಮತ್ತು ಯಾರ್ಯಾರಿಗೆ 12ನೇ ಕಂತು ಬಂದಿಲ್ಲ, ಡೋಂಟ್ ವರಿ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಅನ್ನೋ ಕ್ಲಾರಿಟಿ ಕೂಡ ಕೊಡ್ತೀನಿ. 13ನೇ ಕಂತು ಬಗ್ಗೆ ಒಂದು ಸಣ್ಣ ಅಪ್ಡೇಟನ್ನು ಕೊಟ್ಬಿಟ್ಟು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಓಕೆನಾ, 13ನೇ ಕಂತಿಗೆ ಸಂಬಂಧಪಟ್ಟಾಗ ಈಗ ಟೋಟಲ್ ಒಂದು 5,000 ಕೋಟಿ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕಂಪ್ಲೀಟ್ ಪ್ರೋಸೆಸ್ ನಡೆಸಲಾಗಿದೆ. ಡೇಟನ್ನು ಮಾತ್ರ ಡಿವೈಡ್ ಮಾಡಿದ್ದಾರೆ ಅಷ್ಟೇ. ಹಾಗಾಗಿ ಈಗ 12 ಬಂದವರಿಗೆ 13 ಬರುತ್ತೆ, 12 ಬರದೇ ಇದ್ದವರಿಗೆ 12 + 13, ಈ ರೀತಿ ಒಂದೊಂದು 3-4 ದಿನ ಡಿಫ್ರೆನ್ಸಲ್ಲಿ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ. ಎರಡೂ ಸೇರಿ ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಹಣ ಬರಲಿಕ್ಕೆ ಒಂದು 95ಗಿಂತ ಹೆಚ್ಚು % ಜನರಿಗೆ ಹಣ ಬಿಡುಗಡೆ ಆಗಲಿಕ್ಕೆ ಇನ್ನೂ ಕೂಡ 10-12 ದಿನ ಟೈಮ್ ತೊಗೊಳುತ್ತೆ. ಯಾಕೆ ಅಂದರೆ, ನೀವಿಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು, ಬಹಳ ಮುಖ್ಯವಾದ ವಿಚಾರ. ನಿನ್ನೆ ನಿಮಗೆ 1,23,00,000 ಫಲಾನುಭವಿಗಳಲ್ಲಿ ಸುಮಾರು 24% ಜನರಿಗೆ ಒಂದೇ ದಿನದಲ್ಲಿ ಬಿಡುಗಡೆ ಆಗಿದೆ. ಓಕೆನಾ, ಸ್ಕ್ರೀನಲ್ಲಿ ನೀವು ಗಮನಿಸ್ತಾ ಇರ್ಬೋದು, 1,300 ಜನ ವೋಟ್ ಮಾಡಿದ್ದಾರೆ. 12ನೇ ಕಂತು ಬಿಡುಗಡೆ ಆಗಿದ್ದರೆ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಅಂತ ಹಾಕಿದ್ದೆ. ಸುಮಾರು 1,300 ಜನ ವೋಟ್ ಮಾಡಿದ್ದಾರೆ ನಮ್ಮ ವೀಕ್ಷಕರಲ್ಲಿ. ಇನ್ನೂ 76% ಜನ ಬಿಡುಗಡೆ ಆಗಿಲ್ಲ ಅಂಥೇಳಿ ವೋಟ್ ಮಾಡಿದ್ದಾರೆ. 24% ಜನ ಬಿಡುಗಡೆ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಓಕೆನಾ, ನೀವು 20% ಅಂತ ಹಿಡ್ಕೊಂಡ್ರು, 12 24 ಲಕ್ಷ ಜನರಿಗೆ ಒಂದೇ ದಿನಕ್ಕೆ ಹಣ ಬಿಡುಗಡೆ ಆಗಿದೆ. ಗಮನಿಸಿ ಸ್ನೇಹಿತರೆ, ನೀವು 7ನೇ ತಾರೀಕು 8ನೇ ತಾರೀಕು ಬಿಟ್ಟರೆ 7ನೇ ತಾರೀಕು ಒಂದು ಮಾತ್ರ ಬಿಡುಗಡೆ ಆಗಿರೋದು. ಒಂದೇ ದಿನದಲ್ಲಿ 24 ಲಕ್ಷ ಜನರಿಗೆ ಬಿಡುಗಡೆ ಆಗಿದೆ. ಇದೇ ರೀತಿ 12ನೇ ಕಂತು ಬಿಡುಗಡೆ ಆಗ್ತಾ ಹೋದರೆ 5-6 ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗೋದು ಯಾವುದೇ ಡೌಟ್ ಇಲ್ಲ. ಓಕೆನಾ, ನಾನೀಗಾಗಲೇ ನಿಮಗೆ 12ನೇ ಕಂತು ಅಥವಾ 13ನೇ ಕಂತು ಈ ದಿನಾಂಕಕ್ಕೆ ಬಿಡುಗಡೆ ಯಾರಿಗಾರಿಗೆ ಆಗಲ್ಲ ಅಂತ ವಿಡಿಯೋ ಮಾಡಿದ್ದೀನಿ. ನಿನ್ನೆ ಬೆಳಗ್ಗೆ ವಿಡಿಯೋ ಇದೆ, ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನೋಡಿ. ಈ ಸಮಯಕ್ಕೆ ಕರೆಕ್ಟಾಗಿ ಎಲ್ಲವೂ ಸರಿ ಇದೆ ಅಂದರೆ ನಿಮಗೂ ಕೂಡ ಬಿಡುಗಡೆ ಆಗುತ್ತೆ, ಯಾರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. 13ನೇ ಕಂತು ನಾಳೆಯಿಂದ 9ನೇ ತಾರೀಕು ನಾಳೆನಿಂದನೇ ಬಿಡುಗಡೆ ಆಗ್ತಾ ಹೋಗುತ್ತೆ. ಈಗ ನಾವು ಕಂಪ್ಯಾರಿಟಿವ್ಲಿ ಒಂದು 5% ಜನರಿಗೆ ಬಿಡುಗಡೆ ಆಗ್ತಿತ್ತು, 6% ಜನರಿಗೆ ಬಿಡುಗಡೆ ಆಗ್ತಾಯಿತ್ತು. ಒಂದೇ ದಿನದಲ್ಲಿ 24% ಜನರಿಗೆ ಬಿಡುಗಡೆ ಆಗಿದೆ ಅಂದರೆ ತಂತ್ರಾಂಶದಲ್ಲಿ ಬದಲಾವಣೆ ಆಗಿದೆ, ಎಲ್ಲರಿಗೂ ಕೂಡ ಹಣ ರೀಚ್ ಆಗುತ್ತೆ. ಆಮೇಲೆ ಬಹುತೇಕ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ, ಓಕೆನಾ, ನಾನು ಓದಿದಾಗ ಕಮೆಂಟ್ ಬಾಕ್ಸಲ್ಲಿ ಬಹುತೇಕ ಜನರು ಕಮೆಂಟ್ ಮಾಡಿರತಕ್ಕಂಥದ್ದು ಯಾವ ಜಿಲ್ಲೆಯವರು ಅಂತ ನಿಮಗೆ ಹೇಳ್ಬಿಡ್ತೀನಿ. ಈಗ ನಿಮಗೆ ಹಣ ಬಿಡುಗಡೆ ಆಗಿಲ್ಲ ಅಂದ ತಕ್ಷಣ ಇಲ್ಲ ಆ ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ನಮ್ಮ ಕಮೆಂಟ್ ಬಾಕ್ಸನ್ನು ನೀವು ಓಪನ್ ಮಾಡಿ ನೋಡಿ, ಯಾವ್ಯಾವ ಜಿಲ್ಲೆ ಈ ನಾನು ಹೇಳ್ತಕ್ಕಂಥ ಬಹುತೇಕ ಜಿಲ್ಲೆಗಳು ಕಂಡು ಬರ್ತಾ ಇದ್ದಾವೆ. ಓಕೆನಾ, ಬೀದರ್ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಂಗಳೂರು, ಬೆಳಗಾವಿ, ಉಡುಪಿ, ಚಿತ್ರದುರ್ಗ, ವಿಜಯಪುರ, ಗುಲ್ಬರ್ಗ, ಕೋಲಾರ, ದಾವಣಗೆರೆ, ಮೈಸೂರು, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇಷ್ಟು ಜಿಲ್ಲೆಗಳು ರಿಪೀಟ್ ಕಮೆಂಟ್ಗಳು ಬರ್ತಾ ಇದ್ದಾವೆ.
ಇನ್ನು ಉಳಿದಿರ್ತಕ್ಕಂಥ ಚಿಕ್ಕಮಗಳೂರು, ಮಂಡ್ಯ, ಶಿವಮೊಗ್ಗ ಈ ಜಿಲ್ಲೆಗಳು ಬಹುತೇಕ ಇನ್ನೂ ಸಾಕಷ್ಟು ಜಿಲ್ಲೆಗಳಿವೆ. ಇವುಗಳು ಈ ಜಿಲ್ಲೆಯವರು ಸಾಕಷ್ಟು ಜನ ಇನ್ನೂ ಕೂಡ ಕಮೆಂಟನ್ನು ಮಾಡಿಲ್ಲ. ಈ ಒಂದು ನಾನೇನು ಹೇಳಿದೆ ಆ ಜಿಲ್ಲೆಗಳಿಗೆ ಸಾಕಷ್ಟು ಜನರಿಗೆ ಹಣ ಬಿಡುಗಡೆ ಆಗಿರುವಂಥ ಸಾಧ್ಯತೆ ಇದೆ. ಓಕೆನಾ? ಹಾಗಾಗಿ ಈಗ ಡಬಲ್ ಧಮಾಕ ಅಂತ ಹೇಳ್ಬೋದು. ನಿನ್ನೆ ಅನ್ನಭಾಗ್ಯ ಯೋಜನೆಯ 2 ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳಿ ಕಲಬುರಗಿ ಜಿಲ್ಲೆಯವರು ಒಂದು 2-3 ಜನ ಲೈವ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರು. ಅನ್ನಭಾಗ್ಯ ಯೋಜನೆ ಕೂಡ ಅಷ್ಟೇ. ಈಗ ಆಲ್ರೆಡಿ ಜುಲೈ ತಿಂಗಳ ಹಣ ಬಿಡುಗಡೆ ಆಗ್ತಿದೆ. ಆಗಸ್ಟಿಂದ ಆಗಬೇಕು, ಸೆಪ್ಟೆಂಬರಿಂದ ಆಗಬೇಕು. ಇನ್ನೂ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳ ಹಣ ಬಿಡುಗಡೆ ಆಗಬೇಕು. ಈಗ 2 ತಿಂಗಳು ಜುಲೈ ಮತ್ತು ಆಗಸ್ಟಿನ ಹಣ ಬಿಡುಗಡೆ ಆಗಿದೆ ಅನಿಸುತ್ತೆ. ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಹಾಕ್ತೀನಿ ಆಗಸ್ಟ್ ತಿಂಗಳ ಹಣ. ಓಕೆನಾ? ಜುಲೈದೀಗ ಆಲ್ರೆಡಿ ಬಿಡುಗಡೆ ಆಗ್ತಿದೆ. ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ನಾನು ದಿನ ಲೈವ್ ಮಾಡಿ ಜುಲೈ ತಿಂಗಳ ಹಣನೇ ಕೇಳ್ತಾ ಇದ್ದೆ. ಸಾಕಷ್ಟು ಜನ ಇದ್ರ ಬಗ್ಗೆ ಬಂದು ಹೌದು ಸರ್ ಜುಲೈ ತಿಂಗಳ ಹಣ ಬಂದಿದೆ ಅಂತಿದ್ರು. ಈಗ ಜುಲೈ ಮತ್ತು ಆಗಸ್ಟ್ ಬಂದಿರ್ಬೋದು, 2 ತಿಂಗಳ ಹಣ ಒಟ್ಟಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಜೂನ್ ಮತ್ತು ಜುಲೈ ಬಂದಿದೆಯೋ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದರೆ ಪಕ್ಕಾ ಗೊತ್ತಾಗುತ್ತೆ. ಓಕೆನಾ? ಹಾಗಾಗಿ ಯಾರ್ಯಾರಿಗೆ ಹಣ ಬಂದಿದೆ ಎಲ್ಲರೂ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟ್ ಈ ರೀತಿಯಾಗಿ ನಿಮಗೆ ಹೋಮು, ವೀಡಿಯೋಸು ಶಾರ್ಟ್ಸು, ಲೈವು, ಕಮ್ಯುನಿಟಿ ಅಂತ ಇರುತ್ತಲ್ಲ, ಈ ಕಮ್ಯುನಿಟಿ ಪೋಸ್ಟಿಗೆ ಬಂದರೆ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ನಾನು ವಿಡಿಯೋದೆಲ್ಲ ಇನ್ಫಾರ್ಮೇಷನ್ ಹಾಕ್ತಾಯಿರ್ತೀನಿ. ನಿನ್ನೆ ಲೈವ್ಗೆ ಬರ್ತೀನಿ ಅಂತ ಹಾಕಿದ್ದೆ 1:30ಕ್ಕೆ ಲೈವ್ ಬಂದೆ. ಸುಮಾರು 1,000 ಜನ ವೋಟ್ ಮಾಡಿದ್ದಾರೆ. 78% ನಮ್ಮನ್ನು ಇಷ್ಟಪಟ್ಟು ಲೈವಿಗೆ ವೆಯ್ಟ್ ಮಾಡ್ತಿದ್ದೀನಿ ಸರ್ ಬನ್ನಿ ಅಂತ ಹೇಳಿದಿರಿ. ಆಮೇಲೆ 22% ಬ್ಯುಸಿ ಅಂತ ಹಾಕಿದಿರಿ. ಈಗ ಅನ್ನಭಾಗ್ಯ ಯೋಜನೆ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಾಗೆ ನೀವು ನೋಡ್ತಾ ಇರ್ಬೋದು 46% ಬಂದಿದೆ ಅಂತ ಹಾಕಿದ್ದಾರೆ. ಯೋಜನೆ ಅನ್ವಯಿಸಲ್ಲ ಅಂತ 30% ಇದ್ದಾರೆ. ಇನ್ನು 26% ಜಮಾ ಆಗಿಲ್ಲ ಅಂತ ಹಾಕಿದ್ದಾರೆ. ಇನ್ನು ಜುಲೈ ತಿಂಗಳ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಹೌದು ಜಮಾ ಆಗಿದೆ ಅಂತ ಹಾಕಿದರೆ ರೈಸ್ ಆಗ್ತಾ ಇದೆ, ಡೇ ಬೈ ಡೇ ರೈಸ್ ಆಗ್ತಾ ಇದೆ. 2,300 ಜನ ವೋಟ್ ಮಾಡಿದ್ದಾರೆ. ಮತ್ತೊಮ್ಮೆ ಹಾಕ್ತೀನಿ, ಯಾಕೆಂದರೆ 2 ತಿಂಗಳ ಹಣ ನಿನ್ನೆ ಬಿಡುಗಡೆ ಆಗಿದೆ, ಅನ್ನಭಾಗ್ಯ ಹಣ ಕೂಡ. ಓಕೆನಾ? ನಾವು ಬರೀ ಗೃಹಲಕ್ಷ್ಮಿ ಬಗ್ಗೆ ಮಾತ್ರ ಫೋಕಸ್ ಮಾಡೋದಲ್ಲ, ಅನ್ನಭಾಗ್ಯ ಯೋಜನೆ ಹಣ ಕೂಡ 2 ಕಂತುಗಳು ಕೆಲವೊಬ್ಬೊಬ್ಬರಿಗೆ ಬಿಡುಗಡೆ ಆಗಿದೆ. ಓಕೆನಾ? ಹಾಗಾಗಿ ಡೋಂಟ್ ವರಿ, ವೆಯ್ಟ್ ಮಾಡಿ ನೋಡೋಣ. 28% ಜನರಿಗೆ ಜುಲೈ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ. ಇನ್ನೂ 72% ಜನರಿಗೆ ಬಿಡುಗಡೆ ಆಗಿಲ್ಲ. ಇದು ಸ್ವಲ್ಪ ಕಮ್ಯುನಿಟಿ ಪೋಸ್ಟಲ್ಲಿ ಕೆಳಗಡೆ ಹೋಗಿರೋದ್ರಿಂದ ಲೇಟೆಸ್ಟಾಗಿ ಯಾರೂ ಕೂಡ ವೋಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ವೆಯ್ಟ್ ಮಾಡಿ ನೋಡುವ. ಓಕೆನಾ? ಹಾಗಾಗಿ ಇನ್ನೊಮ್ಮೆ ಹಾಕಿದರೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ನಾಳೆ 13ನೇ ಕಂತು ಬಿಡುಗಡೆ ಆಗೋದಂತೂ ಪಕ್ಕಾ. ಯಾಕೆಂದರೆ ಹಣ ಎಲ್ಲ ಸಿದ್ಧತೆ ರೆಡಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಅದರ ಜೊತೆಯಲ್ಲಿ 2 ಬಾಕಿ ಕಂತುಗಳು 11ನೇ ಕಂತು ಬಿಡುಗಡೆ ಆಗ್ತಾ ಇರೋದು ಖುಷಿ ವಿಚಾರ. ಅಕ್ಕಿ ಹಣನೂ ಅಷ್ಟೇ ಒಟ್ಟೊಟ್ಟಿಗೆ ಬಿಡುಗಡೆ ಆಗ್ತಾ ಇರೋದು. ಬಾಕಿ ಕಂತುಗಳು ಅಕ್ಕಿ ಹಣ 3 ತಿಂಗಳು ಬರೋದು ಬಾಕಿ ಇದೆ. ಎಲ್ಲವೂ ಕೂಡ ಬಿಡುಗಡೆ ಆಗ್ತಾ ಇದೆ. ನಮ್ಮ ಚಾನಲ್ನಲ್ಲೇ ಬಂದು ಬಿಡುಗಡೆ ಆಗಲ್ಲ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ತೀರಾ ಅಂತ ಹೇಳಿದರು. ಅಂಥವರಿಗೆ ಚಾಲೆಂಜ್ ಮಾಡಿಬಿಟ್ಟು ನಾನು ಬಿಡುಗಡೆ ಆಗುತ್ತೆ, ಯಾವ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗಲ್ಲ ಅಂತ ಹೇಳಿದ್ದೆ. ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಾಗ ಅದು ಸ್ಟಾಪ್ ಆಗೋದೇ ಇಲ್ಲ. ಯಾಕೆಂದರೆ ಅದು ಅಕ್ಕಿ ಕೊಡಬೇಕು, ಇಲ್ಲ ದುಡ್ಡು ಕೊಡಬೇಕು, ಇಲ್ಲಾಂದರೆ ಬೇಳೆ ಕಾಳುಗಳು ಕೊಡಬೇಕು, ಏನಾದರೂ ಒಂದು ಕೊಡಲೇಬೇಕು, ಅದನ್ನು ನಿಲ್ಲಿಸೋ ಹಾಗೇ ಇಲ್ಲ. ಓಕೆನಾ? ಹಾಗಾಗಿ ಆ ರೀತಿ ವಾದ ಮಾಡ್ತಿದ್ದೆ. ಕೊನೆಗೂ ನಾವು ವಾದದಲ್ಲಿ ಗೆದ್ದಿದ್ದೇವೆ. ನಮ್ಮ ಜೊತೆಗೆ ವಾದ ಮಾಡೋರು ಮತ್ತೆ ನಮ್ಮ ಅಖಾಡಕ್ಕೆ ಬರ್ತಾ ಇಲ್ಲ, ನಾವೇನು ಮಾಡೋಂಗಿಲ್ಲ. ಓಕೆನಾ? ಬಟ್ ಜೋಕ್ ಮಾಡಿದೆ, ಬಿಟ್ಬಿಡಿ. ಓಕೆ, ಅದು ಇಂಪಾರ್ಟೆಂಟ್ ಅಲ್ಲ, ಜನರಿಗೆ ಹಣ ಬರೋದು ಇಂಪಾರ್ಟೆಂಟು. ನೀವು ಇದರಲ್ಲೇ ಗಮನಿಸ್ಬೋದು, ಸುಮಾರು 77% ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಒಂದು ದಿನಕ್ಕೆ 23% ಜನರಿಗೆ ಬಿಡುಗಡೆ ಆಗಿದೆ. 23% ಅಂದರೆ ನಿಮಗೆ 1,20,00,000 ಫಲಾನುಭವಿಗಳಂತೆ ಓವರಾಲ್ ಅಂತ ಹಿಡ್ಕೊಂಡ್ರು 12-24 ಅಂದರೆ 26-27 ಲಕ್ಷ ಜನರಿಗೆ ಹಣ ಬಂದಿದೆ. ಓಕೆನಾ? ಕ್ಲಿಯರ್ ಆಯಿತು ಅಂದ್ಕೊಂಡಿರ್ತೀನಿ. ಬಹುತೇಕ ಜನರಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಆ ಒಂದು ಲೀಸ್ಟ್ನಲ್ಲಿ ನೀವು ಇದ್ದೀರಾ ಅಂತ ಅರ್ಥ. ಓಕೆನಾ? ಓಕೆ, ಇಷ್ಟು ಡೀಟೇಲಾಗಿ ಹೇಳಿದ್ದೀನಿ. ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳಿದ್ದೀನಿ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ದೀನಿ, ಬಾಕಿ ಕಂತುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮಾಹಿತಿ ಉಪಯುಕ್ತ ಅನಿಸಿದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ. ಯಾರೆಲ್ಲ ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಮಿಸ್ ಮಾಡಬೇಡಿ. ಯಾಕೆಂದರೆ ಯಾವುದಾದ್ರೂ ಇಂಪಾರ್ಟೆಂಟ್ ವೀಡಿಯೋ ಮಾಡುವಾಗ, ಲೈವ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಇವತ್ತು ಕೂಡ ಲೈವ್ ಬರ್ತೇನೆ. ಲೈವ್ ಬರೋದಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಅಲ್ಲಿ ಲಿಂಕ್ ಕಳಿಸ್ಬಿಟ್ಟು ನಿಮಗೆ
ಲೈವ್ ಬರ್ತೀನಿ, ಆವಾಗ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಬರಬೇಕು ಅಂತ. ಮತ್ತು ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತೆ, ಇವತ್ತು ಕೂಡ ಬಿಡುಗಡೆ ಆಗುತ್ತೆ ನೋಡೋಣ. 12ನೇ ಕಂತು, ನಾಳೆನಿಂದ 13ನೇ ಕಂತು ಎಲ್ರಿಗೂ ಬಿಡುಗಡೆ ಆಗುತ್ತೆ. ಇನ್ನೊಂದು 10-12 ದಿನದೊಳಗೆ ಎಲ್ರಿಗೂ 4,000 ರೂಪಾಯಿ ಬರುತ್ತೆ. ಡೋಂಟ್ ವರಿ, ಯಾವ ಯೋಜನೆ ಕೂಡ ಬಂದಾಗಲ್ಲ. ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.